ಹಾಕಿ ಲಿಪ್ಸ್ಟಿಕ್ ನೀವು ಹಾಗೆ ಇದ್ರು ನಿಮ್ ತುಟಿ ಕೆಂಪಗಿರುತ್ತೆ. ಪುಟ್ಟಮಲ್ಲಿ ಅವ್ರು ಹಚ್ಕೊಂಡ್ರ ಲಿಪ್ಸ್ಟಿಕ್ ನಾನ್ ನನ್ ತುಟಿಗೆ ಹಚ್ಕೊಂಡ್ರೆ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಈಗ್ಲಾ ಲಿಪ್ಸ್ಟಿಕ್ ಎತ್ಕೊಂಡ್ಬಿಡ್ತೀನಿ. ಆಮೇಲೆ ಪುಟ್ಮಲೆ ಕಳ್ತನ ಯಾರ ಮನೆಯಲ್ಲ? ಈಗ ನೀವು ಯಾರ ಹಟ್ಟಿಲಿ ಬಂದು ಕೂತಿದಾರ ಅವ್ರ ಹಟ್ಟಿಲಿ ಎಂತ ಕಳ್ತನ ಆಯ್ತಾ? ನನ್ನ ಪಟಾಪಟಿ ಚಡ್ಡಿ ಬನ್ನಿನು. ನಿಮ್ಮ ಮನೆಗೆ ಬಂದ ಕಳ್ಳ ಯಾರಂತೇಳಿ ನನಗೆ ಗೊತ್ತುಂಟು. ಅಣ್ಣಪ್ಪನವ್ರೆ, ನೀವು ನಮ್ಮ ಹಟ್ಟಿಲಿ ಕಳ್ತನ ಮಾಡಿದಾರಿ, ಅದಕ್ಕೆ ಬಜರಂಗಿ ಇನ್ಸ್ಪೆಕ್ಟರ್ ನಿಮ್ಮನ್ನ ಸ್ಟೇಷನ್ಗೆ ತಗೊಂಡು ಹೋಗಿ ಬಂದಾರೆ. ಅಣ್ಣಪ್ಪನವ್ರ ಮೇಲೆ ನನಗೆ ನಂಬಿಕೆ ಇಲ್ಲ, ಅದಕ್ಕೆ ನಿಮ್ಮ ಹಟ್ಟಿನ ಒಂದ್ಸತಿ ಚೆಕ್ ಮಾಡ್ಬಿಡ್ತೀವಿ. ಹೋಯ್ ಗೌಡ್ರೆ, ನೀವು ಕಳ್ದೋಯ್ತಂದೇಳಿ ಕಂಪ್ಲೇಂಟ್ ಕೊಟ್ಟು ವಸ್ತು ಜಾನಿ ಅವ್ರ ರೂಮಂಗ್ ಸಿಕ್ಕಿತ್ತು. ಅಣ್ಣಪ್ಪನವ್ರೆ, ಇವತ್ತು ನಿಮ್ಮ ಮಾನ ಮರ್ಯಾದೆ ಘನತೆ ಗೌರವ ಎಲ್ಲನೂ ಮಧುರವ್ರ ಮುಂದೆ ಹರಾಜ್ ಹಾಕ್ಬಿಡ್ತೀನಿ. ಗೌಡ್ರ ವಂಶ ಎದುರಾಕೊಂಡು ವಂಶ ಮ್ಯಾಲಕ್ ಬಂದು ಬ್ಯಾನಿಸ್ತೀನಿ. ಕಳ್ತನ ಆಗಿರೋ ವಸ್ತು ನನ್ನ ಹತ್ರನೇ ಇದೆ. ಈ ಬಜರಂಗ್ ಇನ್ಸ್ಪೆಕ್ಟರ್ ಮೇಲೇನೋ ಸಿಕ್ತು ಅಂತಿದಾರಲ್ಲ. ಏನ್ರಿ, ನಾನ್ ಕದ್ದಿರೋ ಸಿಕ್ಕಿದೆ ಅಂದ್ರಲ್ಲ, ಅದೇನ್ ಸಿಕ್ಕಿದೆ ತೋರಿಸ್ರಿ. ಇದ್ರರ್ಥ ನಾನು ಈ ಪಟಾಪಟಿ ಚಡ್ಡಿ ಬನ್ನಿ ಕದ್ದಿದ್ದೀನಿ ಅಂತನಾ? ಹೌದು ಜಾನಿ ಬಾಯ್. ಅಲ್ಲ, ನಿಮಗೆ ಚಡ್ಡಿ ಬನ್ನಿಯನ್ನು ಕದಿಬೇಕಂತಿದ್ರೆ ನನ್ನ ಹತ್ರ ಒಂದು ಮಾತು ಹೇಳ್ಬೋದಿತ್ತಲ್ವಾ? ನನ್ನ ಹತ್ರ ಇದ್ದದನ್ನು ಕೊಡ್ತಿದ್ದೆ. ನಿಮ್ಮ ತುರ್ಪಕ್ಕೆ ತಲೆ ಮೈಪಲಿಕ್ಕೆ ನೀವು ಮಾಡಿರುವ ಕೃತ್ಯವನ್ನು ನೆನೆಸಿದ್ರೆ ಬೇರೆಯವರ ಮುಸುಂಟು ನೋಡ್ಲಿಕ್ಕೆ ಅಸಹ್ಯ ಆಗ್ತದೆ. ಅದಕ್ಕೆ ಮಿರರ್ನಲ್ಲಿ ನನ್ನ ಮುಸುಂಟು ನಾನೇ ನೋಡ್ಕೊಳ್ತಿದ್ದೇನೆ. ಓ ಅಣ್ಣಪ್ಪನವ್ರೆ, ಈ ಚಡ್ಡಿ ಬನ್ನಿ ನಂದು. ಗೌಡ್ರೆ, ಇದನ್ನ ನಾನ್ ನಂಬಲ್ಲ. ಈ ಪಟಾಪಟಿ ಚಡ್ಡಿ ಬನ್ನಿನ ನಾನ್ ಯಾಕೆ ಕದ್ದಿದ್ದೀನಿ ಅಂತ ಒಂದೇ ಒಂದ್ ಕಾರಣ ಕೊಡಿ, ಆಗ ಗೊತ್ತಾಗುತ್ತೆ ನಾನು ಈ ಪಟಾಪಟಿ ಚಡ್ಡಿ ಬನ್ನಿ ಕದ್ದಿಲ್ಲ ಅಂತ. ಹೋಗಿ ಅಣ್ಣಪ್ಪನವ್ರೆ, ಇನ್ನೇನ್ ಕಾರಣ ಆಯ್ತದು? ಆ ಕಾಲಕ್ಕೆ ಪಟಾಪಟಿ ಚಡ್ಡಿ ಬನ್ನಿನಿರ್ಲಿಲ್ಲ, ಅದಕ್ಕೆ ನನ್ ಚಡ್ಡಿ ಬನ್ನಿನ ಕದ್ದಿದಾರಿ. ಇದನ್ನ ಸಂಶೋಧನೆ ಮಾಡೋದು ಯಾನಿದ್ದದು? ಗೌಡ್ರೆ, ನಿಮಗ್ ನಿಜವಾಗ್ಲೂ ತಲೆ ಕೆಟ್ಟಿದೆ. ನಾನು ಈ ಪಟಾಪಟಿ ಚಡ್ಡಿ ಬನ್ನಿನ ಹಾಕೋತೀನ? ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ರೀ. ನೀವ್ ಈ ಜನ್ಮದಲ್ಲೇ ನಂತರ ಫ್ಯಾಷನ್ ಮಾಡಕ್ಕಾಗಲ್ಲ. ಇಡೀ ಕಾಲನಿಗೆ ಗೊತ್ತು ನೀವೆಂತ ಗಲೀಜ್ ಮನುಷ್ಯ ಅಂತ. ನಿಮ್ಮಂತ ಗಲೀಜ್ ಮನುಷ್ಯನ್ ಪಟಾಪಟಿ ಚಡ್ಡಿ ಬನ್ನಿನ ನಾನ್ ಹಾಕೋತೀನ? ನನ್ನ ಗಲೀಜುತನದ ಬಗ್ಗೆ ಮಾತಾಡ್ರಿ. ಬರೀ ದೇಹ ಶುದ್ಧಿ ಆಗಿದ್ರೆ ಸಾಲದು, ಒಳಗಿರೋ ಆತ್ಮನು ಶುದ್ಧಿ ಆಗಿರಬೇಕು. ನಿಮ್ಮ ಆತ್ಮ ಕೆಂಗೇರಿ ಮೂರಿಗಿಂತ ಕಚ್ಚಡವಾಗದ. ನಿಮ್ಮನ್ನ ನೋಡ್ತಾ ಇದ್ರೆ ಪಾಪ ನೆತ್ತಿಗೇರಿ ಭಕ್ತ ಕುಂಬಾರ ತರ ಕಾಲ್ ಕೆಳಗಾಕೊಂಡು ತುಳಿಬೇಕು ಅನ್ಸುತ್ತೆ. ಗೌಡ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಜಾನಿ ಯಾಕೆ ನಿಮ್ ಪಟಾಪಟಿ ಚಡ್ಡಿ ಬನ್ನೇನ್ ಕದೀತಾರೆ? ನೀವು ರೆಟ್ರೋ ಸ್ಟೈಲು ಅವ್ರ ಮೆಟ್ರೋ ಸ್ಟೈಲು. ಅವ್ರ ಹತ್ರನೇ ಬೇಜಾನ್ ಕಲೆಕ್ಷನ್ಸ್ ಗಳಿವೆ. ಬೀರು ತುಂಬಾ ತುಂಬಿಸಿದ್ದಾರೆ, ತೋರಿಸ್ಲಾ? ಐ ಲೈಕ್ ಇಟ್. ಅದು ಏನ್ ಮಾತಾಡ್ತಿದ್ಯಾ? ಇವ್ರೆಲ್ಲರ ಮುಂದೆ ನನ್ ಮರ್ಯಾದೆ ತೆಗಿತಿದ್ಯಾ? ಐ ಲೈಕ್ ಇಟ್. ಓಯ್ ಜಾನಿ ಬಾಯ್, ನೀವು ಇಷ್ಟೊಂದು ಫ್ಯಾಷನಬಲ್ ಪರ್ಸನ್ ಅಂತೇಳಿ ನನಗೆ ಗೊತ್ತಿರಲಿಲ್ಲ ಮಾರ್ರೆ. ನೆಕ್ಸ್ಟ್ ಟೈಮ್ ಪರ್ಚೇಸಿಗೆ ಹೋಗುವಾಗ ಒಟ್ಟಿಗೆ ನನ್ನನ್ನು ಕೂಡ ಕರೀರಿ ಆಯ್ತಾ? ನನಗೆ ಸ್ವಲ್ಪ ಕಲೆಕ್ಷನ್ ಮಾಡ್ಲಿಕ್ಕೆ ಉಂಟು. ನೀರಿನಷ್ಟು ಪರ್ಚೇಸ್ ಮಾಡ್ಲಿಕ್ಕೆ ಆಗದಿದ್ರು ಡ್ರೈವರ್ನಷ್ಟಾದ್ರೂ ಪರ್ಚೇಸ್ ಮಾಡಬೇಕು. ಅಲ್ಲ, ಇಷ್ಟಿದ್ದು ನಮ್ಗೆ ಕದೀಲಿಕ್ಕೆ ಮನಸ್ಸಾಗ್ಲಿಲ್ಲ. ಇನ್ಸ್ಪೆಕ್ಟ್ರೆ, ನಾನು ಯಾವ ಕಳ್ತನೂ ಮಾಡಿಲ್ಲ. ನನಗೂ ಈ ಪಟಾಪಟಿ ಚಡ್ಡಿ ಬನ್ನಿಗೂ ಏನೂ ಸಂಬಂಧ ಇಲ್ಲ. ಹೌದು ಇನ್ಸ್ಪೆಕ್ಟರ್, ಜಾನಿ ಹೇಳ್ತಿರೋದು ನಿಜ. ಜಾನಿ ಬೇಡದಿರೋ ವಸ್ತುನ ಯಾಕೆ ಕದೀತಾರೆ? ಅಂದ್ರೆ ಬೇಕಾಗಿರೋದನ್ನೆಲ್ಲ ಕದೀತಾರ? ಕದ್ದಿದಾರಲ್ವಾ ಚಡ್ಡಿ ಮತ್ತು ಬನಿಯನನ್ನು? ಏ ರಾಕಿರೈ, ನಿಂಗೆ ಆಗಳೇ ಬಡ್ಕೊಂಡಿದೆ. ಸುಂದ್ರಿ ಮೇಡಮ್ ಮಾತಾಡುವ ಹೊತ್ತಿಗೆ ಮಧ್ಯ ಬಾಯ್ ಹಾಕ್ಬೇಡ ಅಂದಳಿ. ನೀವು ಹೇಳಿ ಸುಂದ್ರಿ ಮೇಡಮ್. ಇನ್ನೇನು ಹೇಳೋದಿಲ್ಲ ಇನ್ಸ್ಪೆಕ್ಟರ್, ಜಾನಿ ಕದ್ಯಕ್ ಸಾಧ್ಯನೇ ಇಲ್ಲ. ನಿಮ್ಮ ಮಾತಿನ ಮೇಲೆ ನಂಗೂ ನಂಬಿಕೆ ಇತ್ತು ಸುಂದ್ರಿ ಮೇಡಮ್. ಆದ್ರೆ ಎಂತ ಮಾಡುವುದು, ಗೌಡ್ರ ಮನೆಯಲ್ಲಿ ಕಳೆದೋದು ವಸ್ತು ನಿಮ್ಮ ಮನೇಲಿ ಸಿಕ್ಕಿತ್ತು. ಜಾನಿ ಅವರು ಗೌಡ್ರ ಮನೆಯಿಂದ ಕದ್ದು ಬತ್ತಿ ಪತಿಗೆ ರಾಕಿರೈ ಇದನ್ನ ಕಂಡಿದ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಜಾನಿ ಅವರೇ, ಯು ಆರ್ ಅಂಡರ್ ಅರೆಸ್ಟ್. ಮಧು, ನನ್ನ ಕಾಪಾಡು. ನನಗೆ ಜೈಲ್ಗೆ ಹೋಗಕ್ ಇಷ್ಟ ಇಲ್ಲ. ಇನ್ಸ್ಪೆಕ್ಟ್ರೆ, ನಾನು ಯಾವ ಕಳ್ತನೂ ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಅಯ್ಯಬ್ಯೆ, ಎಲ್ಲ ಕಳ್ಳರು ಸಿಕ್ಕ ಬಿದ್ದಾಗ ಇದೇ ಡೈಲಾಗ್ ಹೊಡೋದು. ಬಟ್ ಇನ್ಸ್ಪೆಕ್ಟರ್, ನಾನೇ ಹೇಳ್ತಿದ್ದೇನಲ್ವಾ, ಜಾನಿ ಯಾವ ಕಳ್ತನೂ ಮಾಡಿಲ್ಲ. ಸುಂದ್ರಿ ಮೇಡಮ್, ನನ್ನ ಕೈಲಿ ಎಂತ ಮಾಡೋಕಾತಿಲ್ಲ. ಕಾನೂನು ಎಂತ ಹೇಳುತ್ತೋ ನಾನು ಅದನ್ನೇ ಮಾಡ್ಕ. ಮಧು, ನನ್ನ ಇವ್ರ ಜೊತೆ ಕಳಿಸ್ಬಿಡ ಪ್ಲೀಸ್. ಜಾನಿ, ಇರಿ ಒಂದ್ ನಿಮಿಷ. ಇನ್ಸ್ಪೆಕ್ಟರ್, ಸ್ವಲ್ಪ ಬನ್ನಿ. ಇಷ್ಟು ಚಿಕ್ಕ ವಿಷಯಕ್ಕೆ ದೊಡ್ಡ ರಾಧ ಅಂತ ಬೇಕಾ? ಇದನ್ನ ಇಲ್ಲಿಗೆ ನಿಲ್ಸಕ್ಕಾಗಲ್ವಾ? ನಾನೇನೋ ನಿಲ್ಸಕ್ ರೆಡಿ ಇದ್ದೆ ಮಾರ್ರೆ. ಆದ್ರೆ ಕೇಸ್ ಹಾಕದ್ ಗೌಡ್ರಲ್ಲ. ಕೇಸ್ ವಾಪಸ್ ತಕಣಿ ಅಂತೇಳಿ ಒಂದು ಮಾತು ಹೇಳಿ ಅವರು. ನಾನು ವಾಪಸ್ ತಕಂದೆ. ನೀವು ವಿಚಾರ ಮುಗಿತು, ಇತ್ತ ಬನ್ನಿ. ಮದರ್ ಅವ್ರೆ, ನನಗೆ ಗೊತ್ತು ನೀವು ಯಾರನ್ನಂತ ಕೇಳ್ಕೋಬೇಕು ಅಂತ ಇದ್ರಿ, ಕೇಳ್ಕೊಳ್ಳಿ.
ಅದು ನೀವ್ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಜಾನಿನ್ ಬಿಟ್ಬಿಡ್ತಾರಂತೆ. ಮದ್ರವ್ರೆ ಬೇರೆ ಯಾರೇ ತಪ್ಪು ಮಾಡಿರೋ ಕ್ಷಮಿಸ್ಬಿಡ್ತಾ ಇದ್ದಿ, ಅದ್ರ ತಪ್ಪು ಮಾಡಿರೋದು ಅಣ್ಣಯ್ಯಪ್ಪನವರು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ನೋಡಿ ಇವತ್ತು ಸಣ್ಣ ಕಳ್ತನ ಮಾಡ್ರ, ನಾಳೆ ದಿನ ದೊಡ್ಡ ಕಳ್ತನ ಮಾಡ್ಬಿಟ್ರೆ ಅದಕ್ಕೆ ಗಿಡವಾಗಿದ್ದಾಗಲೇ ಬಗ್ಗಿಸ್ಬಿಡ್ಬೇಕು, ಮರ ಆದ್ಮೇಲೆ ನಾವೇ ಬಕ್ಕನ್ ನಿಂತ್ಕೊಂಡ್ಬಿಡ್ಬೇಕು. ಇವತ್ತು ಶಿಕ್ಷೆ ಕೊಟ್ಬಿಟ್ರೆ ನಾಳೆ ದಿನ ದೊಡ್ಡ ತಪ್ಪು ಮಾಡಲ್ಲ ನೋಡಿ. ಅದಕ್ಕೆ ಇನ್ಸ್ಪೆಕ್ಟ್ರೆ ಅರೆಸ್ಟ್ ಹಿಮ್. ಪ್ಲೀಸ್ ಇನ್ಸ್ಪೆಕ್ಟರ್, ನಮಗ್ 2 hours ಟೈಮ್ ಕೊಡಿ. ಅಷ್ಟ್ರಲ್ಲಿ ನಾವೇನಾದ್ರೂ ಮಾಡಕ್ ಟ್ರೈ ಮಾಡ್ತೀವಿ. ಇದನ್ನ ನಮ್ ಪರ್ಸನಲ್ ರಿಕ್ವೆಸ್ಟ್ ಅನ್ಕೊಳ್ಳಿ. ವಾಯ್ ಸುಂದ್ರಿ ಮೇಡಮ್, ಪರ್ಸ್ನಲ್ ರಿಕ್ವೆಸ್ಟ್ ಅಂದಿರಲ್ಲ, 2 ಗಂಟೆ ಟೈಮ್ ಕೊಟ್ಟೆ. ಆದ್ರೆ 2 ಗಂಟೆ ಆದ್ಮೇಲೆ ಈ ಹೆಕ್ಕ ತಿಂಬವು ನೇತಾಯ್ಕೊಂಡೋತೆ. ಪುಟ್ಟಮಲ್ಲಿ ಅವರೇ, ಪುಟ್ಟಮಲ್ಲಿ ಅವರೇ ಎದ್ದೋಗ್ಬಿಡಿ ಪ್ಲೀಸ್. ನನ್ ಕಳ್ಳ ಅಲ್ಲ ಅಂತ ನೀವೇ ಹೇಳ್ಬೇಕು. ನೀವು ಕಳ್ಳನೆಯ ಹೋಗಿ ಹೋಗಿ ನಮ್ಮ ಬಾಬಣ್ಣನ ಪಟಪಟಿ ಚಡ್ಡಿ ಬನಿಯನ್ ಕದ್ದಿದ್ದೀರಲ್ಲ, ನಿಮ್ಗೆ ಹಾಕೊಳಕ್ ಇಲ್ಲ ಅಂತ ಹೇಳಿದ್ರೆ ನಾನೇ ತಂದ್ಕೊಟ್ಬಿಡ್ತಿದ್ದೆ. ಪುಟ್ಟಮಲ್ಲಿ ಅವರೇ, ನನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಾನು ಆ ದನ ಕಾಯೋರು ಹಾಕೊಂಡ್ಬಿಟ್ರು ಪಟ್ಟಪಟ್ಟಿ ಚಡ್ಡಿ ಬನಿಯನ್ ಕದೀತೀನ? ನೋ, ನೆವರ್. ನನ್ನ ಲೆವೆಲ್ ಏನು, ನನ್ನ ಸ್ಟೇಟಸ್ ಏನು? ಅದನ್ನೆಲ್ಲ ಕೇಳಕ್ ನಂಗೆ ಪುರ್ಸೋತಿಲ್ಲ. ನೀವು ಕದ್ದಿದ್ದೀರಿ ಅಂದ್ಮೇಲೆ ಕದ್ದಿದ್ದೀರಿ ಅಷ್ಟೇ. ಪುಟ್ಟಮಲ್ಲಿ ಅವರೇ, ನಾನು ಯಾವ ಪಟ್ಟಪಟ್ಟಿ ಚಡ್ಡಿ ಬನಿಯನು ಕದಿಯುವಂತ ಪರಿಸ್ಥಿತಿಗೆ ಬಂದಿಲ್ಲ. ಒಪ್ಪಿಗೆ ಕೊಟ್ರೆ ನಿಮ್ಮ ಹೃದಯದ ಪ್ರೀತಿ ಕದೀತೀನಿ, ನಿಮ್ಮ ಸ್ಪರ್ಶದ ಹರ್ಷ ಕದೀತೀನಿ, ನಿಮ್ಮ ಕಣ್ಣಲ್ಲಿರೋ ಕಾಂತಿನ ಕದೀತೀನಿ, ನಿಮ್ಮ ನಡಿಗೆಯ ನಾಟ್ಯ ಕದೀತೀನಿ, ನಿಮ್ಮ ಕೈ ಬಳೆ ಶಬ್ದನ ಕದೀತೀನಿ. ನೀವು ಒಪ್ಕೊಂಡ್ರೆ ನಿಮ್ಮನ್ನೇ ಕದೀತೀನಿ. ಅದು ಬಿಟ್ಟು ನಾನು ಯಾವ ಪಟ್ಟಪಟ್ಟಿ ಚಡ್ಡಿ ಬನಿಯನು ಕದ್ದಿಲ್ಲ ಕದ್ದಿಲ್ಲ ಕದ್ದಿಲ್ಲ. ಚಂದನವ್ರೆ, ನೀವೇನು ಹೇಳಿದ್ರು ನನ್ಗೆ ಅರ್ಥ ಆಗಿಲ್ಲ. ಆದ್ರೆ ನೀವು ನಮ್ಮ ಬಾಬಣ್ಣನ ಪಟಪಟಿ ಚಡ್ಡಿ ಕದ್ದಿದ್ದೀರಿ ಕದ್ದಿದ್ದೀರಿ ಕದ್ದಿದ್ದೀರಿ. ಅಚ್ಚಮ್ಮ ಇಂತ ಕಳ್ರತಾವ್ ಯಾಕೆ ಮಾತಾಡ್ಕೊಂಡ್ ನಿಂತಿದ್ರ? ಮಾತಾಡ್ಕೊಂಡ್ ನಿಂತ್ಕೊಂಡ್ರೆ ನನ್ ಚಡ್ಡಿ ಬಂದು ಇನ್ನು ಕದ್ ಬಿಡ್ತಾರೆ. ಲೇ ಬಾಳೆಣ್ಣು, ನಿಮ್ಮ ಅಣ್ಣನ ಪಟಾಪಟಿ ಚಡ್ಡಿ ಬನಿನೇ ಕದ್ದಿಲ್ಲ ಅಂದ್ಮೇಲೆ ನಿನ್ ಚಡ್ಡಿ ಬನಿನ್ ಕದ್ದು ನಾನೇನೋ ಮಾಡ್ಲಿ? ಯಾರಿಗ್ ಗೊತ್ತು? ನಾವೇನ್ ನಿಮ್ ತರ ಕಳ್ತನ ಮಾಡೋ ವಂಶದವ್ರ? ನಾವು ನಿಯತ್ತಾಗಿ ದುಡ್ದಿ ಬದುಕ್ತಿರೋ ವಂಶದವ್ರು. ಲೇ, ಇಷ್ಟು ಚಿಕ್ಕ ಬಾಯಲ್ಲಿ ತುಂಬಾ ದೊಡ್ಡ ಮಾತಾಡ್ತಿದ್ಯಾ. ಈ ರೀತಿ ಮಾತಾಡೋದು ತಪ್ಪು. ಹಾಗಾದ್ರೆ ಕಳ್ತನ ಮಾಡೋದ್ ಸರಿನಾ? ಲೇ, ಪದೇ ಪದೇ ಕಳ್ಳ ಅನ್ಬೇಡ ಕಣೋ. ನಾನು ಯಾವ ಕಳ್ತನೂ ಮಾಡಿಲ್ಲ. ಪುಟ್ಮಲ್ಲಿ ಅವರೇ, ನೀವಾದ್ರೂ ಅವ್ನಿಗೆ ಹೇಳಿ ನಾನು ಯಾವ ಕಳ್ತನೂ ಮಾಡಿಲ್ಲ. ಕಳ್ತನ ಮಾಡಿದ್ಮೇಲೂ ಕಳ್ಳ ಅಲ್ಲ ಅಂತ ಹೆಂಗ್ ಹೇಳೋದು? ನಿಮ್ ತರ ಸುಳ್ಳೊಳಗ್ ಬರಲ್ಲ ಅನ್ನಿ. ಪುಟ್ಮಲ್ಲಿ ಅವರೇ, ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ಗೊತ್ತಾಗ್ತಿಲ್ಲ. ನೀವು ಅರ್ಥ ಮಾಡ್ಸೋದೇನು ಬೇಡ ಬಿಡಿ, ನನ್ಗೆಲ್ಲ ಅರ್ಥ ಆಯ್ತದೆ. ನೀವು ಕೆಲಸ ಮಾಡಲ್ವಲ್ಲ, ಅದಕ್ಕೆ ನಿಮ್ ತವ ಪಟಪಟಿ ಚಡ್ಡಿ ಬನಿ ಅಂತ ತಗೊಳಕ್ಕೆ ದುಡ್ಡಿರಲ್ಲ, ಅದಕ್ಕೆ ಕದ್ದಿರ್ತೀರಿ. ನೀವ್ ಯಾನೇ ಯೋಚನೆ ಮಾಡಬೇಡಿ. ನಮ್ ಬಾಬಣ್ಣ ಬ್ಯಾಡ ಅಂತ ಮೂಲೆ ಬಿಸಾಕಿರೋ ಪಟಪಟಿ ಚಡ್ಡಿ ಸಾನೆ ಅವೆ, ತಂದ್ಕೊಡ್ತೀನಿ ಹಾಕಳಿ. ದೇವ್ರೇ, ನನ್ನ ಕಷ್ಟನ ಯಾರು ಅರ್ಥ ಮಾಡ್ಕೋತಿಲ್ವಲ್ಲಪ್ಪ. ಅರ್ಥ ಮಾಡ್ಕೋತಿಲ್ಲ ಅಂತ ಯಾಕೆ ಹೇಳ್ತೀರಾ ಅಂಕಲ್? ಅತ್ಯಮ್ಮ ಹೇಳಿದ್ರು ತಾನೆ ಪಟಾಪಟಿ ಚಡ್ಡಿ ಬಂದು ಕೊಡ್ತೀನಿ ತಗೊಂಡೋಗಿರೋ ಅಂತ. ಬೇಗ ತಗೊಂಡ್ ಹೊಟ್ಬಿಡಿ, ಇಲ್ಲಾಂದ್ರೆ ಅದು ಬೇರೆಯವ್ರ ಪಾಲಾಗ್ಬಿಡ್ತದೆ. ಇರಿ, ಬಟ್ಟೆ ಗಟ್ಟೆ ತಗೊಬತ್ತೀನಿ. ಪುಟ್ಮಲ್ಲಿ ಅವರೇ, ನನ್ಗೆ ಬೇಡ ಬೇಡ ಬೇಡ. ನೀವು ಬೇಡ ಅಂದ್ರೆ ನಾನು ತಗೊಬತ್ತೀನಿ ತಗೊಬತ್ತೀನಿ ತಗೊಬತ್ತೀನಿ. ಪುಟ್ಮಲ್ಲಿ ಅವರೇ, ಅಂಕಲ್ ಇನ್ಮೇಲಾದ್ರೂ ಕಳ್ತನ ಮಾಡೋದನ್ನ ಬಿಡಿ, ಇಲ್ಲಾಂದ್ರೆ ಪರ್ಮನೆಂಟ್ ಆಗಿ ಜೈಲ್ ಸೇರ್ಕೊಂಡ್ಬಿಡ್ತೀರಾ. ಮಮ್ಮಿ ಏನಪ್ಪ ನನ್ನ ಜೀವನ. ಮಾಡದೇ ಇರೋ ತಪ್ಪನ ತಲೆ ಮೇಲೆ ಹಾಕೊಂಡು ಓಡಾಡೋ ಹಾಗಾಯ್ತು. ನನ್ನ ಹಣೆ ಬರೋನೇ ಚೆನ್ನಾಗಿಲ್ಲ. ಈ ಶಾಸ್ತ್ರಿಗಳೇ, ನನ್ನನ್ನು ನೋಡಿ ನಿಮ್ ಪಟ್ಟಪಟ್ಟಿ ಚಡ್ಡಿ ಬನ್ನಿ ಯಾಕ್ರಿ ಬಚ್ಚಿಟ್ಕೋತಿದ್ದೀರಾ? ನೋಡಪ್ಪ, ನನಗಿರೋದೇ 3 ಚಡ್ಡಿ. ಅದು ಯಾರಾದ್ರೂ ಕದ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಾನು ನಿರ್ವಾಣ ಸ್ವಾಮಿ ಆಗ್ಬೇಕಾಗತ್ತೆ. ರೀ ಶಾಸ್ತ್ರಿಗಳೇ, ನಿಮ್ ಪಟ್ಟಪಟ್ಟಿ ಚಡ್ಡಿ ಬನ್ನಿನ ಕದಿಯುವಂತ ಬರ್ಗೆಟ್ಟರು ನಮ್ ಕಾಲದಲ್ಲಿ ಯಾರು ಇದಾರೆ? ಬೇರೆ ಯಾರೇ ಬೇಕು? ಛೀ 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 ಛೀ, ಗಬ್ಬನಾರ್ತಿರೋ ತೂತು ಬಿದ್ದಿರೋ ಆ ಗೌಡ್ರು ಚಡ್ಡಿನೇ ಬಿಡ್ಲಿಲ್ಲ, ಇನ್ನು ಒಗೆದು ಒಣಗಾಕಿರೋ ನನ್ನ ಚಡ್ಡಿನ ಬಿಡ್ತೀಯ ನೀನು? ರೀ ಶಾಸ್ತ್ರಿಗಳೇ, ನಾನ್ ಪಟ್ಟಪಟ್ಟಿ ಚಡ್ಡಿ ಬನ್ನಿನ ಕದಿತೀನಿ ಅಂತ ನಿಮ್ಗೆ ಯಾವನ್ರಿ ಹೇಳಿದ್ದು? ಯಾವನ್ ಯಾಕೆ ಹೇಳ್ಬೇಕು? ಇಡೀ ಕಾಲೋನಿನೇ ಹೇಳ್ತಾ ಇದೆ ನಿನ್ನ ಚಡ್ಡಿ ಕಳ್ಳ ಅಂತ. ಇವತ್ತು ಸಂಜೆ ಟಿವಿಲಿ ಬಂದ್ರು ಬರ್ಬೋದು. ಅವನೋ ನನ್ನ ಬಗ್ಗೆ ಇಲ್ಲದ ಅಪಪ್ರಚಾರ ಮಾಡ್ತಿದ್ದಾನಲ್ಲ. ನಾನೇ ಜಾನಿ ಬಾಯ್. ನೀವು ಪಟಾಪಟಿ ಚಡ್ಡಿ ಬನಿಯನ್ ಕದ್ದದನ್ನ ನಾನು ಇಡೀ ಏರಿಯಾದಲ್ಲಿ ಹೇಳಿಕೊಂಡು ಬಂದಿದ್ದೀನಿ. ಐ ಲೈಕ್ ಇಟ್. ನನ್ನ ಮಾನ ಮರಿದಿ ತೆಗಿಯಕ್ಕೆ ಅಂತಾನೆ ಹುಟ್ಟಿದ್ಯೇನೋ? ನಾನು ಅವಾಗಲೂ ಪಟಾಪಟಿ ಚಡ್ಡಿ ಬನ್ನಿನ ಕದ್ದೆ. ನೀವು ಗೌಡ್ರ ಮನೆಯಿಂದ ಪಟಾಪಟಿ ಚಡ್ಡಿ ಬನಿಯನ್ ಕದ್ದದ್ದು ಸುಳ್ಳ? ಅದು ಸಾಕ್ಷಿ ಸಮೇತ ನಿಮ್ಮ ಮನೆಯಲ್ಲಿ ಸಿಕ್ಕಿದ್ದು ಸುಳ್ಳ? ಮಾನ ಮರ್ಯಾದೆ ಮುಚ್ಚಿಕೊಳ್ಬೇಕಾದದನ್ನೇ ಕದ್ದಿರ್ಬೇಕಾದ್ರೆ ಇನ್ನು ಈ ಜನಕ್ಕೆ ಮಾನ ಮರ್ಯಾದೆ ಉಂಟಾ? ಇಲ್ಲವೇ ಇಲ್ಲ. ಐ ಲೈಕ್ ಇಟ್. ಅವನ್ ಯಾಕೆ ಹೊಡಿತೀಯ? ಇರೋ ವಿಚಾರನೇ ಹೇಳಿದಾನೆ, ಮರ್ಯಾದೆ ತಪ್ಪನೆ ಒಪ್ಪು ಮಾಡು. ಶಾಸ್ತ್ರಿಗಳೇ, ನಾನು ಕದ್ದಿದ್ದೀನಿ ಅಂದ್ರೆ ನೀವು ನಂಬ್ತೀರಾ? ನೋಡಪ್ಪ,
ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿ ರಾತ್ರಿ ಬರ್ತಾರಲ್ಲ ಅವರಾದ್ರೆ ನಾನು ನಂಬ್ತಿರ್ಲಿಲ್ಲ. ಆದರೆ ನೀನು 24 ಗಂಟೆ ಮನೇಲಿ ಇರ್ತೀಯ, ಇಲ್ಲ ಬೀದಿ ಬೀದಿಲಿ ನಾಯಿ ಸುತ್ತಿರ್ತೀಯ, ಅಂದ್ಮೇಲೆ ನೀನೇ ಕಳ್ತನ ಮಾಡಿರೋದು. ಈ ವಿಷಯದಲ್ಲಿ ನಾನು ನಿನ್ನ ನಂಬೋದಿಲ್ಲ. ಶಾಸ್ತ್ರಿಗಳೇ, ನೀವ್ ಅಂದ್ಕೊಂಡಂಗೆ ನಾನು ಫ್ರೀ ಆಗಿರಲ್ರಿ. ಮನೇಲಿ ನನ್ನ ಕೈಗಳಿಗೆ ಪುರ್ಸತ್ತಿಲ್ದೇ ಇರೋಷ್ಟು ಕೆಲಸ ಇರುತ್ತೆ. ಅಂಥದ್ರಲ್ಲಿ ನಾನು ಕಳ್ತನ ಮಾಡಕ್ ಹೋಗ್ತೀನ? ಅದ್ರಲ್ಲೂ ಆ ದನ ಕಾಯೋರ್ ಪಟ್ಟಿ ಚಡ್ಡಿ ಬರೀನ್ ಕದೀತೀನ. ನೀವು ಕದಿಲಿಲ್ಲ ಅಂದ ಮೇಲೆ ಅಷ್ಟೊತ್ತಿಗೆ ರಿಂಗ್ ಮಾಸ್ಟರ್ ಮನೆಗೆ ಎಂತದಕ್ಕೆ ತಿಪ್ಪು ಊದ್ಲಿಕ್ಕೆ ಹೋದದ್ದ? ಕಾರಣ ಎಂತ ಅಂತ ನನ್ನ ಹತ್ರ ಹೇಳಿ, ನಿಮ್ಮ ಪರವಾಗಿ ನಾನು ವಾದ ಮಾಡ್ತೇನೆ. ಎಂತ ಪ್ರಶ್ನೆ ಕೇಳ್ಬಿಟ್ನಪ್ಪ. ನಾನು ಗೌಡ್ರು ಮನೆಗೆ ಯಾಕೆ ಹೋಗಿದ್ದೆ ಅಂತ ಇವನ್ ಮುಂದೆ ಹೇಳ್ಬಿಟ್ರೆ ಪುಟ್ಟಮಲ್ಲಿ ಇವ್ರ ಮುಂದೆ ನನ್ನ ಮಾನ ಮರ್ಯಾದೆನ 3 ಕಾಸ್ಗೆ ಹರಾಜಾಕ್ಬಿಡ್ತಾನೆ. ಅವ್ರು ನಿನ್ನೆ ಕೇಳ್ತಾ ಇರೋದು ಅದು ಯಾಕೆ ಹೋಗಿದ್ದೆ ಅಂತ ಹೇಳು, ಬೇಕಾದ್ರೆ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ. ಅದು ಆ ಗೌಡ್ರ ಮನೇಲಿ ಯಾರೋ ಕಿರ್ಚ್ಕೊಂಡಂಗಾಯ್ತು. ಯಾರು ನೋಡೋಣ ಅಂತ ಹೋದೆ, ಅಲ್ಲೋಗಿ ನೋಡಿದ್ರೆ ಅವರಿಬ್ರು ಆರಾಮಾಗಿ ಮಲಗಿದ್ದಾರೆ. ಅದನ್ನ ನೋಡ್ಕೊಂಡು ವಾಪಸ್ ಬರ್ತಾ ಇದ್ದೆ. ಇಂಥ ಕತೆನ ನಾವು ಕಾರ್ಟೂನ್ ಟಿವಿಲೂ ನೋಡಿಲ್ಲ. ಅಂಥ ಕತೆನ ನಮ್ಮ ಮುಂದೆ ಹೇಳ್ತೀಯಾ ಅಂದ್ರೆ ನಾವಿಬ್ರು ನಿಮಗೆ ಕಾರ್ಟೂನ್ ತರ ಕಾಣ್ತೀವ? ಜಾನಿ ಬಾಯ್, ಮರ್ಯಾದೆಯಿಂದ ಸತ್ಯ ಹೇಳಿದ್ರೆ ಸರಿ, ಇಲ್ಲದಿದ್ರೆ ನೀವು ಕಳ್ಳ ಅನ್ನೋದು ಪ್ರೂವ್ ಆಗಿ ಬಿಡ್ತದೆ. ಅದನ್ನೆಲ್ಲ ಹೇಳಕ್ಕಾಗಲ್ಲ ಕಣೋ, ಅದೇನ್ ಬರುತ್ತೋ ಅನುಭವಿಸ್ಬಿಡ್ತೀನಿ. ಛೀ, ಚಡ್ಡಿ ಕಳ್ಳ ನೋ, ಚಡ್ಡಿ ಕಳ್ಳ ನೋ. ಜಾನಿ ಬಾಯ್, ಕಿಚ್ 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 ಕಿಚ್. ಆಮೆ ಪುಟ್ಮಲಿ ಇದೇನಮ್ಮೆ ಅರಳಿದ ತಾವರೆ ತರ ಇದ್ದವ ಮುದುಡಿದ ತಾವರೆ ಆಗ್ಬಿಟ್ಟಿದೆ. ಪಾಪಣ್ಣ ನಾ ಸಾನೆ ಡೀಲಿಂಗ್ ಅಲ್ಲ ಅವನೇ. ಅದು ಡೀಲಿಂಗ್ ಅಲ್ಲ ಕಮ್ಮೆ, ಫೀಲಿಂಗು. ಹಿಡಿದ್ರೆ ಚಾಡ. ಆಮೆ ಪುಟ್ಮಲಿ ನೀನ್ ಫೀಲಿಂಗ್ ಪಡ ಅಂತದೇ ಏನಾಯ್ತಮ್ಮೆ? ಪಾಪ ಚಂದನ್ ಅವ್ರು ನೆನ್ಸ್ಕೊಂಡ್ರೆ ಅಯ್ಯೋ ಅನಿಸ್ತದೆ. ನನ್ಗೆ ಅನ್ನಿಸ್ತದೆ ಅವರು ನಿಮ್ ಪಟಪಟಿ ಚಡ್ಡಿ ಬರೀನ್ ಕದ್ದಿಲ್ಲ ಅಂತ. ಓಹೋ, ಬಂದು ಕಿವಿ ಊದ್ಬಿಟ್ಟು ಹೋಗಿರಂಗದೆ. ಅವರು ಕಿವಿ ಊದ್ನಿಲ್ಲ, ಬಾಯಲ್ಲೇ ಹೇಳಿದ್ರು. ಅವ್ರಿಂದಾಗಿ ಪಾಪ ಮಧುರ ಅವರು ಸಾನೆ ಬೇಜಾರಲ್ಲ ಅವ್ರೆ. ಆಮೆ ಪುಟ್ಮಲಿ ನೀ ಯಾರೇ ಹೇಳಿದ್ರು ಆ ಕಳ್ಳನ್ ಮಾತ್ರ ನಂಬಲ್ಲ ಕಮ್ಮೆ. ನೆನ್ನೆ ರಾತ್ರಿ ನಮ್ಮ ಮೊಟ್ಟಿಲ್ ಕಳ್ತನ ಆಗದತ್ತಾನೆ, ಅಂದ್ಮೇಲೆ ಅವರೇ ಕತ್ಕೊಂಡು ಹೋಗಾರೆ. ಪಾಪಣ್ಣ ನೀವೇನು ಅವ್ರನ್ನ ನೋಡಿದ್ರ? ಅವರೇ ಚಂದನ್ ಅವ್ರಂತ ಹೆಂಗ್ ಹೇಳಿರಿ? ಓ, ಕಿವಿ ಊದಿಲ್ಲ ಕಂಬಿಡು, ಬಂದು ಚೆನ್ನಾಗ ತಲಾ ಸೋರ್ ಬಿಟ್ಟು ಹೋಗಾರೆ. ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿಯಾ? ಪಾಪಣ್ಣ ಅದು ಹಂಗಲ್ಲ. ನೀವೇನು ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಂತ ಒಂದ್ ವಿಷಯ ಹೇಳ್ತೀನಿ. ಅದ್ಯಾನ್ ಹೇಳು. ಅದು ಅದು ಮುಂದೆ ಕೂದು. ಕಂಪ್ಲೇಂಟ್ ವಾಪಸ್ ತಕೊಂಬಿಡಿ. ಆ ಕಿತ್ತೋಗಿರೋ ಪಟಪಟಿ ಚಡ್ಡಿ ಮನೆಗೆ ನಮ್ ಸಂಬಂಧ ಹಾಳು ಮಾಡ್ಕೋಬೇಕಾ? ಎತ್ತಮೇಲೆ ಯಾರ್ದ ಕಿತ್ತೋಗಿರೋ ಚಡ್ಡಿ, ಆ ಕಿತ್ತೋಗಿರೋ ಸಂಬಂಧ ನಮಗ್ ಬೇಡವೇ ಬೇಡ. ಮಧುರವ್ರು ನಮ್ಮನ್ನ ಮಾತಾಡ್ಸ್ಕೊಂಡಿದ್ದು ಬಿಟ್ರೆ ಸಾಕು. ಪಾಪಣ್ಣ ಚಂದನ್ ಅವರು ಜೈಲ್ಗೆ ಹೋಗ್ಬಿಟ್ರೆ ನನ್ಗೆ ಇಂಗ್ಲಿಷ್ ಹೇಳ್ಕೊಡೋರು ಯಾರ? ನಿನ್ನ ಇಂಗ್ಲೀಷ್ಗೆ ಇಷ್ಟು ರಾಗಿ ಇಟ್ಟಾಕ ಅವರು ಇಂಗ್ಲೀಷ್ ಕಲ್ಸೋ ನೆಪದಲ್ಲಿ ನಮ್ಮ ಮಟ್ಟಿಗೆ ಬಂದು ನಿನ್ನ ಮರಳು ಮಾಡಿ ಒಡವೆನೆಲ್ಲ ದೋಚ್ಕೊಂಡು ಹೋಗ್ಬಿಟ್ರೆ ನಾನು ಬೀದಲ್ಲಿ ನಿಂತ್ಕೊಂಡು ಬಾಯಿಗೆ ಮಣ್ಣು ಹಾಕಳ್ಳ. ಪಾಪಣ್ಣ ಈಗೇನು ಕಂಪ್ಲೇಂಟ್ ವಾಪಸ್ ತಗೊಂಡಿರೋ ಇಲ್ವೋ? ತಗೊಳಲ್ಲ ಅಂದ್ಮೇಲೆ ತಗೊಳಲ್ಲ. ಇರಿ ನಮ್ಮ ಅತ್ತೆನು ಫೋನ್ ಮಾಡ್ತೀನಿ. ಆಮೇಲೆ ಕುತ್ಕೊಳ್ಳಿ, ನಿಂತ್ಕೊಳ್ಳಿ. ನೀ ಏನಾರು ಈ ವಿಷಯನ ನಮ್ಮ ಮಗನು ಫೋನ್ ಮಾಡಿ ಹೇಳೋರೆ ನಾನೇ ಸ್ಟೇಷನ್ಗೆ ಹೋಗ್ಬಿಟ್ಟು ಏರೋಪ್ಲೇನ್ ಹತ್ಕೊಂಡು ಕುತ್ಕೊಬಿಡ್ತೀನಿ. ಜಾನಿ ಬೇಜಾರಾಗ್ತಿದ್ಯಾ? ಮತ್ತಿನ್ನೇನು ಮಧು, ಮಾಡದೇ ಇರೋ ತಪ್ಪಿಗೆ ಅಪವಾದ ಬರ್ಸಿದ್ರೆ ಬೇಜಾರಾಗದೇ ಇರುತ್ತಾ? ನನಗೆ ನೀನು ನಾನು ಕದ್ದಿದ್ದೀನಿ ಅಂತ ನಂಬ್ತೀಯಾ? ಜಾನಿ ನೀವು ಕದ್ದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಆ ಪಟಾಪಟಿ ಚಡ್ಡಿ ಬನ್ನಿ ನಮ್ಮನೆಗೆ ಹೇಗೆ ಬಂತು ಅಂತ ಯೋಚನೆ ಮಾಡ್ತಿದ್ದೀನಿ. ನೀನು ಆ ಬಜರಂಗಿ ಅವ್ರ ಹತ್ರ 2 hour ಟೈಮ್ ತಗೊಳ್ಳೋದ್ರ ಬದಲು 2 ವಾರ ಟೈಮ್ ತಗೊಂಡಿದ್ರೆ ನಮ್ಮ ಮನೆಗೆ ಆ ಪಟಾಪಟಿ ಚಡ್ಡಿ ಬನ್ನಿ ತಂದಿಟ್ಟವ್ರು ಯಾರು ಅಂತ ಕಂಡಿಡಿಬೋದಾಗಿತ್ತು. ನಾನ್ ಕೇಳಿದ್ರೆ ಬಜರಂಗಿ ಅವ್ರು ಒಪ್ಕೋತಿದ್ರೋ ಏನೋ, ಆದ್ರೆ ಆ ಗೌಡ್ರು ಬಿಡ್ಬೇಕಲ್ಲ, ನಿನ್ನ ಅರೆಸ್ಟ್ ಮಾಡ್ಲೇಬೇಕು ಅಂತ ಒಂಟಿ ಕಾಲಲ್ಲಿ ನಿಂತಿದ್ರು. ಅಲ್ಲಿ ನನ್ಗೆ ಅನ್ಸುತ್ತೆ ಆ ಗೌಡ್ರೆ ಯಾಕೆ ಪಟಾಪಟಿ ಚಡ್ಡಿ ಬನ್ನಿ ನಮ್ಮ ಮನೆಗೆ ತಂದಿಟ್ಟು ನನಗೆ ಸಿಕ್ಕಾಕ್ಸೋ ಪ್ಲಾನ್ ಮಾಡಿರಬಾರ್ದು. ಜಾನಿ ನನ್ಗೇನೋ ಹಾಗೆ ಅನ್ನಿಸ್ತಿಲ್ಲ. ಗೌಡ್ರಾಕ್ ನಿಮ್ನ ಅರೆಸ್ಟ್ ಮಾಡಿಸ್ತಾರೆ. ನಿಮ್ ಮೇಲೆ ಅಭಿಮಾನ ಇಲ್ದೇ ಇರ್ಬೋದು, ಆದ್ರೆ ನನ್ ಮೇಲೆ ಗೌರವ ಇದೆ ಅವ್ರಿಗೆ. ನೋಡಿದ್ನಲ್ಲ ಗೌರವನ. ನೀನು ಅಷ್ಟೊಂದ್ಸಲ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂದ್ರು ತಗೊಳ್ಳದೆ ಅರೆಸ್ಟ್ ಮಾಡಿ ಅಂದ್ರು ಇದು ಗೌರವನ? ಇದೊಂದು ವಿಷಯದಲ್ಲಿ ಅವ್ರು ಯಾಕೆ ಹೀಗೆ ನಡ್ಕೋತಿದ್ದಾರೆ ಅಂತ ಒಂದು ಅರ್ಥ ಆಗ್ತಿಲ್ಲ. ಅವ್ರು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ ನಾನು ಜೈಲ್ಗೆ ಹೋಗ್ತೀನಿ ಅಂತ ನನಗೆ ಬೇಜಾರಿಲ್ಲ. ಅಷ್ಟ್ರಾಲ್ ಒಂದು ಕಿತ್ತೋಗಿರೋ ಪಟ್ಟಾಪಟ್ಟಿ ಚಡ್ಡಿ ಬನಿನ್ ಕದ್ದ ಆರೋಪದ ಮೇಲೆ ನಾನು ಜೈಲ್ಗೆ ಹೋಗ್ಬೇಕಲ್ಲ ಅನ್ನೋದೇ ನನಗೆ ಕೋಪ. ಆ ಪಟ್ಟಾಪಟ್ಟಿ ಚಡ್ಡಿ ಬನಿನ್ ತಂದಿಟ್ಟವನೇನಾದ್ರೂ ನನ್ನ ಕೈಗೆ ಸಿಕ್ಕರೆ ಅದೇ ಚಡ್ಡಿ ಲಾಡಿಲ್ಲ ಅವನ್ನ ನೇಣಾಗಿ ಸಾಯಿಸ್ಬಿಡ್ತೇನೆ. ಜಾನಿ
ಇಷ್ಟೊಂದು ಕೋಪ ಒಳ್ಳೇದಲ್ಲ. ನೀವೇನ್ ಮಾತಾಡ್ತಿದ್ದೀರ ಅಂತ ನಿಮಗ್ ಗೊತ್ತಿದ್ಯಾ? ಈ ಕೇಸಲ್ಲಿ ಹೇಗಾದ್ರೂ ಬಚಾವ್ ಮಾಡಿ ನಿಮ್ನ ಹೊರಗ್ ತರ್ಬೋದು. ಆದ್ರೆ ಕೊಲೆ ಮಾಡಿ ಸಿಕ್ಕಾಕೊಂಡ್ರೆ ಪರ್ಮನೆಂಟ್ ಆಗಿ ಜೈಲೆಲ್ಲ ಕೊಳಿಬೇಕಾಗುತ್ತೆ. ಆಮೇಲೆ ನಾನು ಯಾರ ಜೊತೆ ಜೀವನ ಸಾಗಿಸ್ಲಿ? ಒಂಟಿ ಹೆಣ್ಣು ಹೇಗ್ ಬದುಕಕ್ಕಾಗುತ್ತೆ? ಸಾರಿ, ಐ ಆಮ್ ವೆರಿ ಸಾರಿ. ನನಗೆ ಬರ್ತಿರೋ ಕೋಪಕ್ಕೆ ಏನು ಮಾತಾಡ್ತೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಹೊರಗಡೆ ಓಡಾಡಕ್ಕಾಗ್ತಿಲ್ಲ ಮಧು. ಕಂಡ್ಕೊಂಡವರೆಲ್ಲ ಚಡ್ಡಿ ಕಳ್ಳ ಅಂತಿದ್ದಾರೆ. ಅದರಲ್ಲೂ ಆ ಹುಚ್ಚ ರಾಕಿರೈ ನನ್ನ ಬಗ್ಗೆ ಇಲ್ಲದೆ ಅಪಪ್ರಚಾರ ಮಾಡ್ಕೊಂಡು ಓಡಾಡ್ತಿದ್ದಾನೆ. ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ ಮಧು. ಗೌಡ್ರೆ, ಬನ್ನಿ ಮಧುರ ಅವ್ರೆ, ಬನ್ನಿ ಕೂತ್ಕೊಳ್ಳಿ. ನಾನು ಕೂತ್ಕೊಳಕ್ ಬಂದಿಲ್ಲ. ಇನ್ನೇನು ಪ್ರೀತಿ ಒಳ್ಕೊಳಕ್ ಬಂದ್ರೆ? ಏನಂದ್ರೆ? ಮಧುರ ಅವ್ರೆ, ಸುಖ ಇರ್ಲಿ ದುಃಖ ಇರ್ಲಿ ಕೂತ್ಕೊಂಡು ಹಂಚ್ಕೋಬೇಕಂತ. ಕೂತ್ಕೊಳ್ಳಿ. ಬೆಲ್ಲ ಕೊಡ್ಲೆ? ಅಲ್ಲ, ಬಿಸಿಲಲ್ಲಿ ಬಂದಿದಾರಲ್ಲ, ಬೆಲ್ಲ ನೀರು ಕೊಡ್ಲೆ ಅಂದಿ. ಏನು ಬೇಡ ಗೌಡ್ರೆ, ನೀವು ನಂದೊಂದು ಮಾತನಾಡಿಸ್ಕೊಡ್ತೀರಾ? ಮಧುರ ಅವ್ರೆ, ನಿಮ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಟ್ಟು ಬಿಡ್ತೀನಿ. ಹೇಳಿ ಏನ್ ಮಾಡ್ಬೇಕು? ನೀವ್ಯಾಕೆ ನಂಗೋಸ್ಕರ ಪ್ರಾಣ ಕೊಡ್ತೀರಾ? ನಂಗೆ ಪ್ರಾಣ ಕೊಡಕ್ ನನ್ ಜಾನಿ ಇದಾರೆ. ಮಧುರ ಅವ್ರೆ, ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ನಾ ಏನ್ ಮಾಡಕ್ ರೆಡಿ. ಹೇಳಿ ಏನ್ ಮಾಡ್ಬೇಕು? ಅದು ನೀವು ಜಾನಿ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಪ್ಲೀಸ್ ವಾಪಸ್ ತಗೊಳ್ಳಿ. ಆರು ಬಿಡ್ತೀನಿ. ಕಾವೇರಿ ನದಿಗೆ ಧುಮುಕ್ ಬಿಡ್ತೀನಿ. ಜೋಗು ತುದಿ ನಿಂತ್ಕೊಂಡು 2 ಕೈನು ಮ್ಯಾಚ್ ಕೆತ್ತಬಿಟ್ಟು ಕೆಳಕ್ ಆರು ಬಿಡ್ತೀನಿ. ಒಳ್ಳೆ ಜನ ಕೆಳಗೆ ಮನೆ ಕಾಣ್ಬಿಡ್ತೀನಿ. ಆದರೆ 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 ಯಾವುದೇ ಕಾರಣಕ್ಕೂ ಅಣ್ಣಪ್ಪನವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ. ಪಾಪಣ್ಣ ಎಂತ ಮಾತು ಅಂತ ಆಡಿರಿ. ಪಾಪ ಮಧುರ ಅವ್ರನ್ನ ನೋಡಿ ಹೆಂಗ್ ಸ್ಲಮ್ ಆಗ್ಬಿಟ್ಟವ್ರೆ. ಪುಟ್ಟಮಲ್ಲಿ ಅವರೇ, ಅದು ಸ್ಲಮ್ ಅಲ್ಲ, ಸ್ಲಿಮ್ಮು. ಹಿಡಿದ್ರಿ ಜಾಣ. ಪಾಪಣ್ಣ, ನೀವು ಮಧುರ ಅವ್ರು ಹೇಳ್ದಂಗೆ ಕೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಪುಟ್ಟಮಲ್ಲಿ ಅವ್ರೆ. ಗೌಡ್ರೆ, ನಿಮ್ಗೂ ಚೆನ್ನಾಗಿ ಗೊತ್ತು ಜಾನಿ ನಿಮ್ ಪಟಾಪಟಿ ಚಡ್ಡಿ ಬನ್ನಿಯನ್ನ ಕದ್ದಿಲ್ಲ ಅಂತ. ಆದ್ರೂ ನಿಮ್ಗೆ ಯಾಕೆ ಅವ್ರ ಮೇಲೆ ಕೋಪ? ಅವ್ರ ಮಾತನ್ನ ನಂಬ್ತಿಲ್ಲ ಅಂದ್ರೆ ಓಕೆ, ಅಟ್ಲೀಸ್ಟ್ ನನ್ನ ಮಾತ್ ಮೇಲೂ ನಂಬಿಕೆ ಇಲ್ವಾ? ಪ್ಲೀಸ್ ಅವ್ರನ್ನ ಉಳಿಸ್ಕೊಡಿ ಗೌಡ್ರೆ. ಓ ಬಾಬಣ್ಣ, ಮಧುರ ಅವ್ರು ಹೇಳ್ತಾ ಇರೋದು ಸರಿಯಾಗದೆ. ನಿಮಗೆ ಕೈ ಮುಗಿದ್ ಕೇಳ್ಕೊತೀನಿ, ಚಂದನ್ ಅವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ನಾವು ವಾಪಸ್ ತಕೊಬಿಡಿ. ಬೇಡ ಪುಟ್ಟಮಲ್ಲಿ ಅವ್ರೆ, ನೀವ್ ನನ್ಗೋಸ್ಕರ ಗೌಡ್ರ ಮುಂದೆ ಕೈ ಜೋಡಿಸ್ಬೇಡಿ. ಗೌಡ್ರೆ, ನೀವ್ ಕಂಪ್ಲೇನು ವಾಪಸ್ ತಗೋಬೇಡಿ. ಜಾನಿ ಜೈಲಿಗೆ ಹೋಗ್ಲಿ, ನಾನು ಈ ಕಾಲೋನಿನ ಬಿಟ್ಟು ಹೋಗ್ತೀನಿ. ಎಷ್ಟು ಪ್ರೀತಿಯಿಂದ ಇದ್ದ ಗಂಡ ಹೆಂಡತಿನ ದೂರ ಮಾಡಿ ಜನಗಳ ಮಧ್ಯೆ ನಾನ್ ಬದುಕಲ್ಲ. ಜಾನಿ ಜೈಲ್ಗೆ ಹೋಗ್ತಿದ್ದಾಗೆ ನಾನು ಈ ಕಾಲೋನಿನ ಬಿಟ್ಟು ಹೋಗ್ತೀನಿ. ಇನ್ಸ್ಪೆಕ್ಟ್ರೆ. ಹಾ ಗೌಡ್ರೆ, ಮತ್ತೆಂತ ಕಳ್ತನ ಆಯ್ತು ಮರ್ರ? ಅಯ್ಯೋ, ಆಗಿರೋ ಕಳ್ತನನೇ ತಡ್ಕೊಳಕ್ಕಾಯ್ತಾ ಇಲ್ಲ. ಇನ್ನೊಂದು ಕಳ್ತನ ಎಲ್ಲಿಂದ ಆಯ್ತು? ಈಗ ನಾ ಫೋನ್ ಮಾಡಿರೋ ವಿಷಯ ಅಣ್ಣಪ್ಪನವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಅದನ್ನ ವಾಪಸ್ ತಗೋತಾವ್ನಿ. ಅವ್ರನ್ನ ಅರೆಸ್ಟ್ ಮಾಡಬೇಡಿ. ಎಂತ ತಮಾಷೆ ಮಾಡ್ತಾರೆ ಮರ್ರೆ? ನನ್ನೇನು ಐಸ್ ಕ್ಯಾಂಡಿ ಮಾರೋನಂದಳಿ ಮಾಡಿರೆ ಮರ್ರೆ? ಬೇಕಂದಾಗಳಿಗೆ ತಕಂಕೆ, ಬ್ಯಾಡಂದಾಗಳಿಗೆ ಬಿಡುಕೆ. ನಾನು ಒಂದ್ಸಲ ಡಿಸೈಡ್ ಮಾಡ್ರೆ ಮುಗೀತು. ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ವಾಪಸ್ ತಗಂತಿಲ್ಲ. ಜಾನಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡೇ ಹೋದೆ. ಅಯ್ಯಬ್ಬ, ಅಲ್ಲ ಇನ್ಸ್ಪೆಕ್ಟ್ರೆ, ಕಂಪ್ಲೇಂಟ್ ಕೊಟ್ರೆ ನಾನೇ ವಾಪಸ್ ತಗೋತಾವ್ನಿ. ನೀವೇನು ಅರೆಸ್ಟ್ ಮಾಡ್ಕೊಂಡೋದ್ರಿ? ಗೌಡ್ರೆ ಫೋನ್ ಕೊಡಿ. ಇನ್ಸ್ಪೆಕ್ಟರ್. ಹಾಯ್ ಗೌಡ್ರೆ, ಸುಂದ್ರಿ ಮೇಡಮ್ ವಾಯ್ಸಲ್ಲಿ ಮಾತಾಡ್ರೆ ನಂಗೆ ಗೊತ್ತಾತಿಲ್ಲ ಅಂದಳಿ ಮಾಡಿರ್ಯಾ? ಹಾ ಇನ್ಸ್ಪೆಕ್ಟರ್, ನಾನು ಸುಂದ್ರಿ ಮೇಡಮೇ. ಅಲ್ಲಲ್ಲ, ಮಧುರಾನೇ. ಗೌಡ್ರೆ ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂದ್ಮೇಲೆ ನಿಮ್ಗೇನ್ರಿ ಪ್ರಾಬ್ಲಮ್ಮು? ಈಗ ನೀವು ನನ್ನ ಮಾತು ಕೇಳಿಲ್ಲ ಅಂದ್ರೆ ನಿಮ್ಮ ಮೇಲೆ ಕಮಿಷನರ್ ಹತ್ರ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಅಯ್ಯಬ್ಯಾ ಸುಂದ್ರಿ ಮೇಡಮ್, ಹಾಂಗೊಂದು ಮಾಡಬೇಡಿ ಮರ್ರೆ. ನಾನು ಸುಮ್ಮನೆ ಗೌಡ್ರ ಹತ್ರ ತಮಾಷೆ ಮಾಡ್ತಿದ್ದೆ ಮರ್ರೆ. ನೀವು ಎಂಥದ್ದು ಯೋಚನೆ ಮಾಡಬೇಡಿ. ಇನ್ನು 2 ನಿಮಿಷದಲ್ಲಿ ನಿಮ್ಮ ಕೇಸನ್ನೇ ಕ್ಲೋಸ್ ಮಾಡಿಬಿಡ್ತೆ. ಹಲೋ ಸುಂದ್ರಿ ಮೇಡಮ್. ಜಾನಿ ಹೊಡಿಯೋದ್ ನಿಲ್ಸಿ, ಮಾತ್ ತೆಗ್ದವ್ರು ಯಾರು ಅಂತ ನೋಡಿ. ಸುರೇ, ನೀನೇನೋ? ನೀನ್ ನಮ್ಮ ಮನೇಲಿ ಕಳ್ತನ ಮಾಡಕ್ ಬಂದಿದ್ಯಾ? ನಾನ್ ನಿಮ್ಮನೆ ಕಳ್ತನ ಮಾಡಕ್ ಬಂದಿರ್ಲಿಲ್ಲ, ಪಟಾಪಟಿ ಚಡ್ಡಿ ಬನ್ನಿ ನಿಟ್ಟವಾಗಿ ಬಂದಿದ್ದೆ. ಅಂದ್ರೆ ಇದಕ್ಕೂ ಮುಂಚೆ ನಮ್ಮ ಮನೇಲಿ ಪಟಾಪಟಿ ಚಡ್ಡಿ ಬಂದಿ ನಿಟ್ಟವ್ರು ನೀವೇನಾ? ಹೌದು. ಪುಟ್ಟಮಲ್ಲಿಯವರ, ಗೌಡ್ರ ಬಂದ್ರಿ ಈಚೆಗೆ. ಸೂರಿ ಅವ್ರೆ, ನಮ್ಮ ಮನೇಲಿ ಪಟಾಪಟಿ ಚಡ್ಡಿ ಬಂದಿ ಯಾಕಿಟ್ರಿ? ಪುಟ್ಟಮಲ್ಲಿಯವರ, ಈಗ್ಲಾದ್ರೂ ಗೊತ್ತಾಯ್ತಾ
ಯಾವಾಗ್ಲೂ ನನ್ನ ಕಳ್ಳ ಕಳ್ಳ ಅಂತಿದ್ರಲ್ಲ, ನಿಜವಾದ ಕಳ್ಳ ಇವನು. ಇಷ್ಟ ದಿವಸ ನಿಮ್ಮ ಮನೆ ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಕದ್ದು ನಮ್ಮನೆಗೆ ತಂದಿರ್ತಿದ್ದು ಈ ಸೂರಿನೇ. ಶ್ರೀರಾಮ, ಸೂರ್ಯಣ್ಣ ಯಾಕಿಂತ ಕೆಲಸ ಮಾಡಿದ್ರಿ? ಜಾನಿ ಅವರು ರೋಡಲ್ಲಿ ನನ್ನ ಕಪಾಳಕ್ಕೆ ಹೊಡೆದು ಕಳ್ಳ ಅಂತ ಅವಮಾನ ಮಾಡಿದ್ರು. ಒಬ್ಬ ಅಮಾಯಕನಿಗೆ ಅವಮಾನ ಮಾಡಿದ್ರೆ ಏನಾಗುತ್ತೆ ಅಂತ ತೋರಿಸ್ಬೇಕಾಗಿತ್ತು, ಅದಕ್ಕೆ ಹೀಗೆ ಮಾಡಿದೆ. ಆಗಿದ್ದಾಗೋಯ್ತು. ಈ ರೀತಿ ಒಬ್ರ ಮೇಲೆ ಒಬ್ರು ದ್ವೇಷ ಸಾಧಿಸ್ಕೊತಿದ್ರೆ ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಟೈಮ್ ಜಾನಿ ಏನಾದ್ರು ತಪ್ಪು ಮಾಡಿದ್ರೆ ಬಂದ್ ನಂಗೆ ಹೇಳಿ, ನಾನು ಅವ್ರಿಗೆ ಶಿಕ್ಷೆ ಕೊಡ್ತೀನಿ. ಈಗ ಇದನ್ನೆಲ್ಲ ಮರ್ತು ಬಿಡಿ. ಗೌಡ್ರೆ, ಈಗ್ಲಾದ್ರೂ ಸತ್ಯ ಗೊತ್ತಾಯ್ತಲ್ಲ, ಅದಕ್ಕೆ ಹೇಳೋದು ಟಾರ್ಚ್ ಲೈಟ್ ಅಲ್ಲಿ ನೋಡಿದ್ರು ಒಂದ್ಸತಿ ಸೂರ್ಯನ್ ಲೈಟ್ ಅಲ್ಲಿ ನೋಡ್ಬೇಕು ಅಂತ. ಆಗ್ಲೇ ನಿಜವಾದ ಸತ್ಯ ಏನು ಅಂತ ಗೊತ್ತಾಗೋದು. ಕ್ಷಮಿಸ್ಬಿಡಿ ಮಧುರ ಅವ್ರೆ, ಇನ್ ಮುಂದೆ ಈ ತರ ಆಗ್ದಾರಂಗ್ ನಾನು ನೋಡ್ಕೊತೀನಿ. ಬಾಬಣ್ಣ, ಇನ್ ಮೇಲೆ ಈ ಕಿತ್ತೋಗಿರೋ ಪಟಾಪಟಿ ಚಡ್ಡಿನ ಅಟ್ಟಿಗೆ ತರಬೇಡಿ. ಒಂದ್ ವೇಳೆ ಈ ಕಿತ್ತೋಗಿರೋ ಪಟಾಪಟಿ ಚಡ್ಡಿ ಬನ್ನಿನ ಅಟ್ಟಿಗೆ ತರಲೇಬೇಕು ಅಂತ ಹಠ ಮಾಡಿದ್ರೆ ಯಾರನ್ನಾದ್ರೂ ಕಳ್ಳನ್ನ ನಾನೇ ಕರೆದು ಈ ಕಿತ್ತೋಗಿರೋ ಪಟಾಪಟಿ ಚಡ್ಡಿ ಬನ್ನಿನ ಜೊತೆಗೆ ನಮ್ ಬಾಬಣ್ಣನ ಅಂಗಡಿನ ದೋಚ್ಕೊಂಡು ಹೋಗಿ ಅಂತ ಬಿಗುದ್ಕಿ ಕೊಟ್ಬಿಡ್ತೀನಿ.